ಕಲಿಸುವ ಸರ್ಕಾರದ ನಿರ್ಧಾರ ವಿರೋಧಿಸಿರುವ ಕನ್ನಡ ಸಾಹಿತ್ಯ ಪರಿಷತ್ ನಿಲುವನ್ನು ಖಂಡಿಸಿ ವಿವಿಧ ದಲಿತ ಮತ್ತು ಕನ್ನಡ ಪರ ಸಂಘಟನೆಗಳು ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಿದವು. ಸರ್ಕಾರದ ನಿರ್ಧಾರವನ್ನು ಬಲವಾಗಿ ಸಮರ್ಥಿಸಿದ ಪ್ರತಿಭಟನಾಕಾರರು ಯಾವುದೇ ಕಾರಣಕ್ಕೂ ಸಾಹಿತ್ಯ ಪರಿಷತ್ ಒತ್ತಡಕ್ಕೆ ಮಣಿಯಬಾರದು ಎಂದು ಸರ್ಕಾರವನ್ನು ಒತ್ತಾಯಿಸಿದರು. ರಾಜ್ಯ ಸರ್ಕಾರ 1ನೇ ತರಗತಿಯಿಂದ ಎಲ್ಲಾ ಶಾಲೆಗಳಲ್ಲಿ ಇಂಗ್ಲಿಷ್ ಅನ್ನು ಒಂದು ವಿಷಯವಾಗಿ ಕಲಿಸುವ ನಿರ್ಧಾರ ವಿರೋಧಿಸಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲ್ ನೇತೃತ್ವದಲ್ಲಿ ಸಾಹಿತಿಗಳು ನಡೆಸುತ್ತಿರುವ ಹೋರಾಟವನ್ನು ವಿರೋಧಿಸಿ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಆಶ್ರಯದಲ್ಲಿ ದಲಿತ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಮಹಾತ್ಮ ಗಾಂಧಿ ಪ್ರತಿಮೆ ಮುಂದೆ ಧರಣಿ ನಡೆಸಿದವು. ಧರಣಿಯಲ್ಲಿ ಪಾಲ್ಗೊಂಡಿದ್ದ ದಲಿತ ಕ್ರಿಯಾ ಸಮಿತಿಯ ಚೀನಾ ರಾಮು, ಕನ್ನಡ ವೇದಿಕೆಯ ಗಿರೀಶ್ ಗೌಡ, ಅಯೂಬ್ ಖಾನ್ ಮೊದಲಾದವರು ಸಾಹಿತ್ಯ ಪರಿಷತ್ ನಿಲುವನ್ನು ಬಲವಾಗಿ ಖಂಡಿಸಿದರು. ತುಂಬುರುದಿನಿಂದ ಕನ್ನಡದ ಶೋಷಿತ ಎಲ್ಲ ಜನಾಂಗದವರು ಸ್ವಾಗತಿಸ್ತಾ ಇದ್ದಾರೆ. ಇವತ್ತು ಹಳ್ಳಿಗಾಡಿನ ಮಕ್ಕಳು ಇವತ್ತು ಕನ್ನಡವನ್ನ ಕಲಿಯೋದ್ರ ಜೊತೆಗೆ ಇಂಗ್ಲಿಷ್ ಕಲಿಯೋದ್ರಲ್ಲಿ ಯಾವುದೇ ಅಭ್ಯಂತರ ಇಲ್ಲ, ತಪ್ಪಾಗಲಾರದು. ಇವತ್ತು ಸಾಹಿತಿಗಳ ಮಕ್ಕಳು ಇವತ್ತು ಚಂಪಾರವರು ತಮ್ಮ ನಿರ್ಧಾರವನ್ನ ಬದಲಾಯಿಸಿಕೊಂಡು ಕನ್ನಡಿಗರ ಮಕ್ಕಳ ಮೇಲೆ ಗದ ಪ್ರಹಾರ ಮಾಡ್ತಕ್ಕಂಥದ್ದು, ಕನ್ನಡಿಗರ ಮೇಲೆ ಒಂದು ದೌರ್ಜನ್ಯ ನಡೆಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅವರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇಂಗ್ಲಿಷ್ ಮಾಧ್ಯಮ ಶಾಲೆಗಳಲ್ಲಿ ಓದುತ್ತಾ ಇಂಗ್ಲಿಷನ್ನ ವಿರೋಧ ಮಾಡ್ತಾ ಕನ್ನಡ ಮಕ್ಕಳು ಮಾತ್ರ ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು ವಿಪರ್ಯಾಸವಾಗಿದೆ. ಇವತ್ತು ಬಹುರಾಷ್ಟ್ರೀಯ ಕಂಪನಿಗಳು ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರೋದ್ರಿಂದ ಕರ್ನಾಟಕದಲ್ಲಿ ಕನ್ನಡಿಗರು ಇವತ್ತು ಅಲ್ಪಸಂಖ್ಯಾತರಾಗಿ ಶೋಷಿತ ವರ್ಗಕ್ಕೆ ಬಹಳ ಹಳ್ಳಿಗಾಡು ಪ್ರದೇಶದಿಂದ ಗ್ರಾಮಾಂತರ ಪ್ರದೇಶದಿಂದ ಎಲ್ಲ ಒಂದು ವರ್ಗದ ಜನಗಳನ್ನ ಸಮೀಕ್ಷೆ ಮಾಡಿ ಅವರು ಒಳ್ಳೆಯ ನಿಲುವನ್ನು ತಗೊಂಡು ಸರ್ಕಾರಕ್ಕೆ ಸೂಚನೆ ಕೊಟ್ಟರೆ ತುಂಬಾ ಸಮಂಜಸ ಅನ್ನೋ ಭಾವನೆಯನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. ಯಾವುದೇ ರೀತಿಯ ಈ ತರ ಒಂದು ಇದನ್ನು ಅಪಪ್ರಚಾರವನ್ನು ಮಾಡಿ ಇದನ್ನ ಕನ್ನಡಕ್ಕೆ ನಾವು ಜಾಸ್ತಿ ಆದ್ಯತೆ ಕೊಡ್ತಾ ಇದ್ದೀವಿ, ಇಂಗ್ಲಿಷ್ಗೆ ಕಡಿಮೆ ಮಾಡ್ತಾ ಇದ್ದೀವಿ ಅನ್ನೋದನ್ನ ಬಿಟ್ಟು ಎಲ್ಲ ಸಮಾನತೆಯ ಶಿಕ್ಷಣವನ್ನು ಜಾರಿಗೆ ತಂದು ಸರ್ಕಾರ ಏನು ತಂದಿದೆ ಅದನ್ನ ನಾವೆಲ್ಲರೂ ಸಮರ್ಥನೆ ಮಾಡ್ತಾ ಇದ್ದೀವಿ. ಚಂಪಾ ಅವರು ಎಲ್ಲ ನಾಡ ಸಾಹಿತಿಗಳು ಎಲ್ಲರೂ ಸೇರಿ ಈ ನಿಲುವನ್ನು ಸರ್ಕಾರದ ನಿರ್ಧಾರ ವಿರೋಧಿಸುತ್ತಿರುವ ಸಾಹಿತಿಗಳು ತಮ್ಮ ಮಕ್ಕಳು ಮತ್ತು ಮೊಮ್ಮಕ್ಕಳನ್ನು ಆಂಗ್ಲ ಮಾಧ್ಯಮದಲ್ಲಿ ಕಲಿಸುತ್ತಿದ್ದಾರೆ. ಆದರೆ ಸರ್ಕಾರದ ನಿಲುವನ್ನು ವಿರೋಧಿಸುವ ಮೂಲಕ ದ್ವಂದ್ವ ನೀತಿ ಅನುಸರಿಸುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ದೂರಿದರು. ಇದೇ ಸಮಯದಲ್ಲಿ ಚಂದ್ರಶೇಖರ್ ಪಾಟೀಲ್ ಅವರ ಅಣಕು ಶವಯಾತ್ರೆ ನಡೆಸಿದರು.